ನಿನ್ ಪಜಿತಿ ನೆನ್ಸ್ಕೊಡಿ ನಂಗೆ ನಾನು ಓಪನ್ ಆಗಿ ಹೇಳ್ತೀನಿ ಇವತ್ತು ಕ್ಯಾಮ್ರಾ ಹಿಂದೆಗಡೆ ನಡೆಯುವಂತಹ ಕಮೆಂಟ್ಸ್ ಜಜ್ಮೆಂಟ್ಸ್ ಪಾಸ್ ಮಾಡೋದು ಕ್ಯಾರೆಕ್ಟರ್ ಬಗ್ಗೆ ಒಂದ್ಸತಿ ಅವ್ರು ಏನೋ ಅಂದಿದ್ದಕ್ಕೆ ನಾನು ವಾಪಸ್ ಅವ್ರು ಹೆಂಗಂದ್ರು ಹಂಗೆ ರಿಪ್ಲೈ ಕೊಟ್ಟೆ ನಾನು ಅವರಿಗೆ ನೀವ್ ಯಾರು ಅಲ್ಲ ನನ್ನ ಹತ್ರ ಹಿಂಗ್ ಮಾತಾಡಕ್ಕೆ ಬಿಟ್ಬಿಡಿ ನನ್ನ ಹತ್ರ ಇವೆಲ್ಲ ಇಟ್ಕೋಬೇಡಿ ಅಂತ ಅಂದ್ಬಿಟ್ಟು ಹೆಂಗೆ ಇವಳು ಲೈಟ್ ಹುಡುಗರ ಮುಂದೆ ಮಾತಾಡ್ಬಿಟ್ಲು ನನ್ನ ಹತ್ರ ಹಂಗೆ ನೀನು ಲೈಟ್ ಹುಡುಗರ ಮುಂದೆ ತಾನೆ ನನ್ನ ಅಂದಿದ್ದು ನಾನು ಯಾಕೆ ಅನ್ಸ್ಕೋಬೇಕು ಆಫ್ಟರ್ ದಟ್ ಹಿ ಮೇಡ್ ಮೈ ಲೈಫ್ ಅ ಲಿವಿಂಗ್ ಹೆಲ್ ಇನ್ ಗಿಣಿರಾಮ ಪ್ರೊಡಕ್ಷನ್ ಹೌಸ್ ಇಂದ ನನಗೆ ಇನ್ನೂ ಕಾಟ ಸ್ಟಾರ್ಟ್ ಆಗೋಯ್ತು ನನಗೆ ಪಾಪ ಪಾಂಡು ಅಂತ ಗೊತ್ತಿಲ್ಲ ನಾನು ಟು ಬಿ ವೆರಿ ಫ್ರಾಂಕ್ ಸೀರಿಯಸ್ನೆಸ್ ಇಲ್ಲದೆ ಹೋಗಿ ನೋಡೋಣ ಹೆಂಗಿದ್ರು ಕಾಲೇ ಕೂತಿದ್ದೀನಲ್ಲ ಅಂತ ಅಂದ್ಬಿಟ್ಟು ಹೋದೆ ಆವಾಗ ಚಾರುಲತಾ ಅಂತ ಒಂದು ಗೃಹಿಣಿ ಕ್ಯಾರೆಕ್ಟರ್ ಇದೆ ಅದಕ್ಕೆ ನೀನು ಆಡಿಷನ್ ಮಾಡಮ್ಮ ಅಂತ ಅಂದರು ಚಂದ್ರು ಸರ್ ಮಾಡಿದೆ ಅವ್ರಿಗೆ ಇಷ್ಟ ಆಯಿತು ಸರಿ ಆಯ್ತು ನಾನು ಹಿಂಗೆ ಕಾಲ್ ಮಾಡ್ತೀನಿ ಅಂದರು ಸರಿ ಆಯಿತು ಅಂತ ಕಾದೆ ಮತ್ತೆ ಆಡಿಷನ್ಸಿಗೆ ಕಾಲ್ ಮಾಡಿದ್ರು ಚಂದ್ರು ಸರ್ ಹೆಂಗೆ ಅಂದರೆ ಆಡಿಷನ್ ಮಾಡೋದು ಒಂದು ಹೋಲ್ ಸೀನ್ ರಿಕ್ರಿಯೇಟ್ ಮಾಡ್ತಾರೆ ಅಂದರೆ ಪ್ರಾಪರ್ ಸ್ಕ್ರೀನ್ ಟೆಸ್ಟ್ ಒಳಗಡೆ ಎಲ್ಲ ಐಟಮ್ಸ್ ಇಡ್ತಾರೆ ನಾವು ಆಲ್ಮೋಸ್ಟ್ ಒಂದು ಸೀನೇ ಶೂಟ್ ಮಾಡ್ತಾ ಇದ್ದೀವಿ ಪಾಪ ಪಾಂಡುಲಿ ಅನ್ನೋ ಥರ ಸೀನ್ ಸ್ಕ್ರೀನ್ ಟೆಸ್ಟ್ ಮಾಡ್ತಾರೆ ಮತ್ತೆ ಕರೆದ್ರು ಇನ್ಯಾವುದೋ ಒಂದಷ್ಟು ಜನ ಆರ್ಟಿಸ್ಟ್ಗಳು ಅವ್ರ ಜೊತೆ ಮಾಡಿದೆ ಮತ್ತೆ ಕರೆದ್ರು ಮತ್ತೆ ಹೋದೆ ಮತ್ತೆ ಮಾಡಿದೆ ಆಮೇಲೆ ನನಗೆ ಸರ್ ಯಾಕೆ ಸರ್ ಇಷ್ಟು ಸತಿ ಕರಿತಿದ್ದೀರಾ ಅಂತ ನೋಡೋಣ ನನಗೆ ನೀನು ಚಾರು ಪಾತ್ರ ಮಾಡಬೇಕು ಅಂತ ಚಾನಲ್ ಅವ್ರಿಗೆ ನೀನು ಹಲ್ ಚೆನ್ನಾಗಿಲ್ಲ ಅಂತ ಇವಾಗ ಚೆನ್ನಾಗಿದೆ ನಂಗೆ ಮುಂಚೆ ರ್ಯಾಬಿಟ್ ಟೂತ್ ಇತ್ತು ಇದೆರಡು ಹಲ್ ಮಾತ್ರ ಉದ್ದ ಇತ್ತು ಆಯಿತಾ ನೀನು ಹಲ್ ಚೆನ್ನಾಗಿಲ್ಲ ಅಂತ ಇನ್ನೊಂದು ನೀನು ಕಾಲು ಮುರ್ಕೊಂಡಿದ್ಯಾ ಅಂತ ಹೋಗಿ ಬಾಫ್ ಕಟ್ ಮಾಡಿಸ್ಕೊಂಡು ಬಂದಿದ್ಯಾ ಹುಡುಗಿ ಕೂದಲೇ ಎಲ್ಲ ಗೃಹಿಣಿ ಪಾತ್ರ ಹಿಂಗೆ ಮಾಡಿಸ್ತೀರಾ ಅಂತ ಕೇಳ್ತಾ ಇದ್ದಾರೆ ಬಟ್ ನಾನು ವಿಗ್ ಹಾಕಿಸ್ತೀನಿ ನಾನು ಅವಳಿಗೆ ನಾನು ಅವಳ ಕೈಯಲ್ಲೇ ಪಾತ್ರ ಮಾಡಿಸ್ತೀನಿ ಅಂತ ಚಾನಲ್ ಅವರು ನೋಡೋಕ್ಕೆ ಸುಮಾರಾಗಿದ್ದಾಳೆ ಏನಕ್ಕೆ ಬೇಕು ಅಂತ ಹೇಳ್ತಾ ಇದ್ದಾರೆ ನಾನು ನೀವು ಎಷ್ಟು ಜನ ಕಳಿಸ್ತೀರಾ ಕಳಿಸಿ ನಾನು ಇವಳ ಕೈಯಲ್ಲಿ ಆ್ಯಕ್ಟ್ ಮಾಡಿಸ್ತೀನಿ ಅವ್ರು ಬೆಟರ್ ಮಾಡಿದ್ರೆ ಅವ್ರ ಕೈಯಲ್ಲಿ ಮಾಡಿಸಿ ನೀವು ಅಂತ 9 ಸ್ಕ್ರೀನ್ ಟೆಸ್ಟ್ ಕರ್ಸಿರೋದು ನನ್ನ ಫ್ರಮ್ ದೇರ್ ಮೈ ಪಾಪ ಪಾಂಡು ಜರ್ನಿ ಸ್ಟಾರ್ಟೆಡ್ ಒಂಥರ ಪಾಪ ಪಾಂಡು ಅಂತೂ ಇಟ್ಸ್ ಲೈಕ್ ಲೈಫ್ ಟರ್ನಿಂಗ್ ಪಾಯಿಂಟ್ ನಂದು ವೆನ್ ಐ ಥಿಂಕ್ ಅಬೌಟ್ ಪಾಪ ಪಾಂಡು ನಂಗೆ ಒಂದು ಬಿಗ್ ಸ್ಮೈಲ್ ಬರುತ್ತೆ ನನ್ನ ಫೇಸ್ ಮೇಲೆ ಲೈಕ್ ಅಂದರೆ ನಾವು ಹುಚ್ಚನಾಯಿಗಳ ಥರ ಕಷ್ಟಪಡ್ತಾ ಇದ್ವಿ ಎವ್ರಿ ಡೇ ಶೂಟ್ ಇರ್ತಾ ಇತ್ತು ಅಲ್ಲೇ ಇದ್ದು ಮಲ್ಕೊಂಡು ನಮ್ಮಮ್ಮ ಏನೇ ರೆಡಿ ಸರ್ ಅಂತ ನಿದ್ದೆಲ್ಲಿ ರೆಡಿ ಸರ್ ಅಂತಾನೆ ಅಂತ ಇದ್ದಿದ್ದು ಅಷ್ಟು ಶೂಟ್ ಆಗಿಬಿಟ್ಟಿತ್ತು ಆ್ಯಂಡ್ ಲೇಟರ್ ಪಾಪ ಪಾಂಡು ಮುಗೀತಿದೆ ಅಂತ ಪರಮೇಶ್ವರ್ ಗುಂಡ್ಕಲ್ ಸರ್ ಆಫೀಸಿಂದ ಕಾಲ್ ಬಂತು ಯಾವುದೋ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ ಐ ವಾಂಟ್ ಯು ಟು ಬಿ ಲೀಡ್ ಅಂತ ಬಟ್ ನಂಗೆ ಅದೊಂದು ಇದೆ ಸರ್ ಲೈಫಲ್ಲಿ ಏನು ಅಂದರೆ ನಾನು ಮುಂದಕ್ಕೆ ಸೀರಿಯಲ್ ಮಾಡ್ತೀನೋ ಬಿಡ್ತೀನೋ ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇರ್ತೀನೋ ಬಿಡ್ತೀನೋ ದಟ್ ಇಸ್ ಆಲ್ ಸೆಕೆಂಡರಿ ನನ್ನ ಪಾಪ ಪಾಂಡುನಲ್ಲಿ ಬೇಡ ಅವಳು ಹಲ್ ಸರಿ ಇಲ್ಲ ಅಂತ ರಿಜೆಕ್ಟ್ ಮಾಡಿದವರು ಪ್ರಾಪರ್ ಹೀರೋಯಿನ್ ಥರ ಇರೋಂಥ ಲೀಡ್ ಕ್ಯಾರೆಕ್ಟರಿಗೆ ಗಿಣಿರಾಮಗೆ ನನ್ನನ್ನು ಅವ್ರು ಆಯ್ಕೆ ಮಾಡಿಕೊಂಡ್ರು ವಿತ್ ಸೇಮ್ ಹಲ್ಲು ಸೊ ನನಗೆ ಅದು ಇಟ್ಸ್ ಲೈಕ್ ಬೇಡ ಅಂದವ್ರು ನನ್ನೇ ವಾಪಸ್ ಮತ್ತೆ ಕರೆದಿದ್ದಾರೆ ಸೊ ಐ ಹ್ಯಾವ್ ಡನ್ ಸಮಥಿಂಗ್ ಇನ್ ಮೈ ಲೈಫ್ ಅಂತ ಕೊಬ್ಬಲ್ಲಲ್ಲ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್ ಬಿಕಾಸ್ ಐ ಪ್ರೂವ್ಡ್ ಮೈ ಸೆಲ್ಫ್ ಅಲ್ಲ ನನ್ನ ಲುಕ್ಸ್ ಡಸಂಟ್ ಮ್ಯಾಟರ್ ನಿಂಗೆ ಆ್ಯಕ್ಟಿಂಗ್ ಬರುತ್ತೆ ನಿಂಗೆ ಪರ್ಫಾರ್ಮೆನ್ಸ್ ಮ್ಯಾಟರ್ಸ್ ಅಂತ ಅಂದ್ಬಿಟ್ಟು ಯಾವ್ಯಾವ ರೋಡಲ್ಲಿ ಹೋಗ್ಬೇಕಾದ್ರೆ ಇವಾಗಲೇ ನೀವು ದಿಗಡ್ದಿಮ್ಮಿ ಅವರಲ್ವಾ ಅಂತ ಕೇಳ್ತಾರೆ ವೆರಿ ಸಟಲ್ ಕ್ಯಾರೆಕ್ಟರ್ ಅಂದರೆ ಕಂಪ್ಲೀಟ್ ಆಪೋಸಿಟ್ಸ್ ಇದು ಫುಲ್ ಕಾಮಿಡಿ ಇದು ಫುಲ್ ಸಟಲ್ ಕ್ಯಾರೆಕ್ಟರು ಗಿಣಿರಾಮದಲ್ಲಿ ಮಹತಿ ಕ್ಯಾರೆಕ್ಟರು ಅದನ್ನು ಮಾಡಿದೆ ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ಡೂಯಿಂಗ್ ದ್ಯಾಟ್ ಆಲ್ಸೋ ಬಟ್ ಆಫ್ಟರ್ 1.5 years ಒಂದು ಸ್ವಲ್ಪ ಸೆಟ್ ವೈಸ್ ಒಂದು ಸ್ವಲ್ಪ ಕಿರಿಕಿರಿ ಎಲ್ಲ ಆಯಿತು ಸೊ ಸುಮಾರು 1 ವರ್ಷ ಅದಾದಮೇಲೂ 1.25 ವರ್ಷ ತಡ್ಕೊಂಡೆ ಅದನ್ನು ಆಫ್ಟರ್ ದ್ಯಾಟ್ ದುಡಿತಿದ್ದೀನಿ ಇಷ್ಟಪಟ್ಟು ಮಾಡ್ತಿದ್ದೀನಿ ಬಟ್ ಇಟ್ ಡಸಂಟ್ ಮೀನ್ ದಟ್ ಐ ಆಮ್ ಗೋಯಿಂಗ್ ಟು ಗಿವ್ ಮೈ ಮೆಂಟಲ್ ಹೆಲ್ತ್ ಟು ದಿಸ್ ನಾನು ತುಂಬ ಮೆಂಟಲಿ ಕುಗ್ಗಿ ಹೋಗೋಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಏನಾಗುತ್ತೆ ತುಂಬ ಜನ ಸೀರಿಯಲ್ ಕಲಾವಿದರು ಹಿಂಗೆ ಅಂತ ಹೇಳಿ ಯಾಕೆ ಏನಾಗುತ್ತೆ ಸರ್ ಅಂದರೆ ಏನಾಗ್ಬಿಡುತ್ತೆ ಗೊತ್ತಾ ಇವಾಗ ರೆಗ್ಯುಲರ್ ಆಗಿ ಎಸ್ಪೆಷಲಿ ನಾನು ಇದನ್ನು ಓಪನ್ ಆಗಿ ಹೇಳ್ತೀನಿ ಹೆಣ್ಮಕ್ಳಿಗೆ ಈ ಥರ ಆಗೋದು ಜಾಸ್ತಿ ಮೆಜಾರಿಟಿ ಆಫ್ ದ ಟೈಮ್ ಯಾಕೆಂದರೆ ಗಂಡು ಮಕ್ಕಳು ಹೆಂಗೆ ಆಗೋಗ್ತಾರೆ ಅಂದರೆ ಇವಾಗ ನೀವು ಹಿಂಗೆ ಕೂತ್ಕೊಂಡಿರ್ತೀರಲ್ಲ ಅವ್ರು ಅಲ್ಲಿ ಕೂತ್ಕೊಳ್ತಾರೆ ಅವ್ರ ಪಾಡ್ಗೆ ಅವ್ರು ಗಂಡು ಮಕ್ಕಳು ಅವ್ರು ಮಾತಾಡ್ಕೊಳ್ತಾರೆ ದಿಲ್ ನಾಟ್ ಕೇರ್ ಅಬೌಟ್ ಇಟ್ ಹೆಣ್ಮಕ್ಳ ಜೊತೆ ಹೆಂಗಾಗ್ಬಿಡುತ್ತೆ ಅಂದರೆ ಒಂಥರ ಟೂ ಮಚ್ ನೆಗೆಟಿವಿಟಿ ಫ್ರಮ್ ದಟ್ ಸೈಡ್ ಇವಾಗ ಬಿಹೈಂಡ್ ಕ್ಯಾಮ್ರಾ ನೆಗೆಟಿವಿಟಿ ಜಾಸ್ತಿ ಸೆಟ್ಟಲ್ಲಿ ತುಂಬ ಆಗೋಗ್ಬಿಡುತ್ತೆ ಸೊ ಏನಂದರೆ ಸರ್ ಕ್ಯಾಮ್ರಾ ಹಿಂದೆಗಡೆ ನಡೆಯುವಂಥ ಕಮೆಂಟ್ಸ್ಗಳು ಆ್ಯಂಡ್ ಕ್ಯಾರೆಕ್ಟರ್ ಜಜ್ಮೆಂಟ್ಸ್ ಪಾಸ್ ಮಾಡೋದು ಕ್ಯಾರೆಕ್ಟರ್ ಬಗ್ಗೆ ಇದು ಸುಮಾರು ಜನಕ್ಕೆ ಆಗುತ್ತೆ ನನ್ನ ಬಗ್ಗೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ನಯನ ಮಾಡ್ತಿದ್ದೀನಿ ಇವಾಗ ನನಗೆ ನೀವು ಹೇಳಿದ ಯಾವುದೋ ಒಂದು ವಿಷಯ ಇಷ್ಟ ಆಗಲ್ಲ ನಾನು ಆ್ಯಸ್ ನಯನ ನಾನು ಹೇಳ್ತಾ ಇರೋದು ಇನ್ ರಿಯಲ್ ಲೈಫ್ ಆಲ್ಸೋ ಐ ಆಮ್ ಲೈಕ್ ದಟ್ ಓನ್ಲಿ ನಂಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಅದನ್ನು ಡೈರೆಕ್ಟಾಗಿ ಮುಖಾಮುಖಿ ನಿಮಗೆ ಹೇಳ್ತೀನಿ
ನಂಗೆ ಇಷ್ಟ ಆಗಲಿಲ್ಲ, ನೀವು ಈ ಥರ ನನ್ನ ಹತ್ರ ಮಾತಾಡೋಕ್ಕಾಗಲ್ಲ, ಬಿಕಾಸ್ ನೀವು ನಂಗೆ ಯಾರೂ ಅಲ್ಲ ಅಂತ ಹೇಳ್ಬಿಡ್ತೀನಿ ನಾನು ಬೇಕಾದ್ರೆ. ಅಲ್ಲಿದ್ದವ್ರಿಗೆ ಎಷ್ಟೊಂದು ಜನಕ್ಕೆ ಹಂಗೆ ಹೇಳಿದ್ದೀನಿ, ಯು ಆರ್ ನೋ ಬಡಿ ಟು ಮೀ. ನೀವು ನಾನು ನಿಮ್ಮ ಹತ್ರ ಹಾಗೆ ಮಾತಾಡಬಾರ್ದು, ನೀವು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ, ನೀವು ನನ್ನ ಹತ್ರ ಹಾಗೆ ಮಾತಾಡಬಾರ್ದು. ಇಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್. ನಿಮಗೆ ನಾನೇನಾದರೂ ಅಂದರೆ ಹರ್ಟ್ ಆಗುತ್ತೆ ಅಂದರೆ ನೀವು ನನಗೆ ಅದಂದರೆ ನನಗೂ ಹರ್ಟೇ ಆಗೋದು. ನಾನೇನು ಅದನ್ನು ಚಿಲ್ಲಕ್ಕೆ ತೊಗೊಂಡು ಓಡಾಡೋ ಅಂಥ ಪರ್ಸನ್ ಅಲ್ಲ. ಆಮೇಲೆ ನನಗೆ ಸುಮ್ಮನೆ ಯಾರ್ದೋ ವಿಷಯಕ್ಕೆ ನನ್ನನ್ನು ಎಳ್ಕೊಂಬರೋದು ಅದೆಲ್ಲ ನನಗೆ ಇಷ್ಟ ಆಗಲ್ಲ. ನನ್ನ ಪಾಡಿಗೆ ನಾನು ಇರ್ತೀನಿ ಬಿಡು, ನನ್ನ ಪಾಡಿಗೆ ನಾನು ಇರೋಕ್ಕೆ ಬಿಟ್ಬಿಡು ಅನ್ನೋ ಥರ ಕ್ಯಾರೆಕ್ಟರ್ ನಂದು. ಶೂಟಿಂಗ್ ಟೈಮಲ್ಲೂ ಶಾರ್ಟ್ ಆಯಿತು ಅಂದರೆ ನನ್ನ ಪಾಡಿಗೆ ನಾನು ನೆಟ್ಫ್ಲಿಕ್ಸ್ ಸೀರೀಸ್ ನೋಡ್ಕೊಂಡು ಕೂತಿರ್ತಿದ್ದೆ, ಯಾರ ಹತ್ರನೂ ಜಾಸ್ತಿ ಮಾತಾಡ್ತಿಲ್ಲ. ಅಷ್ಟಿದ್ದ ಮೇಲೂ ಹಿಂಗೆ ನಾನು ಸ್ಟಾರ್ಟಿಂಗ್ ಎಲ್ಲ ಸಿಕ್ಕಾಪಟ್ಟೆ ಜೋವಿಯಲಾಗಿ ಮಾತಾಡ್ತಿದ್ದೆ. ಲೇಟರ್ ಆನ್ ಇವ್ರು ಹಿಂಗೆ ಅಂತ ಗೊತ್ತಾಗಿದ ತಕ್ಷಣ ಐ ಸ್ಟಾರ್ಟೆಡ್ ಅವಾಯ್ಡಿಂಗ್ ಟೈಮ್. ನನಗೆ ಯಾಕೆ ಬೇಕು, ಅವ್ರದ್ದೇನೋ ಅವ್ರು ಮಾಡ್ಕೊಳ್ಳಿ ಅಂತ. ಒಂದು ಸತಿ ಅವ್ರು ಏನೋ ಅಂದಿದ್ದಕ್ಕೆ ನಾನು ವಾಪಸ್ ಅವ್ರು ಹೆಂಗಂದ್ರೂ ಹಾಗೆ ರಿಪ್ಲೈ ಕೊಟ್ಟೆ ನಾನು ಅವರಿಗೆ. ನೀವು ಯಾರೂ ಅಲ್ಲ ನನ್ನ ಹತ್ರ ಹಿಂಗೆ ಮಾತಾಡೋಕ್ಕೆ, ಬಿಟ್ಬಿಡಿ ನನ್ನ ಹತ್ರ ಇವೆಲ್ಲ ಇಟ್ಕೋಬೇಡಿ ಅಂತ ಅಂದ್ಬಿಟ್ಟು. ದಟ್ ಪರ್ಸನ್ ವಾಸ್ ಅ ಪರ್ಸನ್ ಇನ್ ದ ಇಂಡಸ್ಟ್ರಿ ಫ್ರಮ್ ಅ ವೆರಿ ಲಾಂಗ್ ಟೈಮ್ ಅಂತೆ. ಹೆಂಗೆ ಇವಳು ಲೈಟ್ ಹುಡುಗರ ಮುಂದೆ ಮಾತಾಡ್ಬಿಟ್ಲು ನನ್ನ ಹತ್ರ ಹಾಗೆ. ನೀನು ಲೈಟ್ ಹುಡುಗರ ಮುಂದೆನೇ ತಾನೇ ನನ್ನೂ ಅಂದಿದ್ದು, ನಾನು ಯಾಕೆ ಅನ್ಸ್ಕೋಬೇಕು? ಆ್ಯಂಡ್ ತಪ್ಪು ಇರಲಿಲ್ಲ ನಂದು. ವೆನ್ ಯು ಆರ್ ರೆಡಿ ಟು ಟಾಕ್ ಟು ಮೀ ಲೈಕ್ ದಟ್ ಇನ್ ಫ್ರಂಟ್ ಆಫ್ ಎವ್ರಿಬಡಿ, ತೊಗೊಳಕ್ಕೂ ರೆಡಿಯಾಗಿರಬೇಕು. ರೆಡಿ ಇಲ್ಲ ಅಂತಂದರೆ ನೀನು ಮಾತಾಡಬಾರ್ದು. ಅದು ನಾನು ಡೈರೆಕ್ಟಾಗಿ ಹೇಳಿದವರಿಗೆ, ನೋಡಿ ಸರ್, ನೀವು ನನಗೆ ಹಿಂಗೆ ಅಂದ್ರಿ, ನನಗೆ ಇಷ್ಟ ಆಗಲಿಲ್ಲ, ನಾನು ನಿಮಗೆ ಹಿಂಗೆ ಅಂದಿದ್ದಕ್ಕೆ ನೀವು ಗ್ರಡ್ಜ್ ಕ್ಯಾರಿ ಮಾಡ್ತಾಯಿದ್ದೀರಿ, ಮಾಡಿ ಅಂತ. ಆಫ್ಟರ್ ದಟ್ ಹಿ ಮೇಡ್ ಮೈ ಲೈಫ್ ಅ ಲಿವಿಂಗ್ ಹೆಲ್ ಇನ್ ಗಿಣಿರಾಮ. ಸೆಟ್ಟಲ್ಲಿ ಯಾವ ಲೈಟ್ ಮುಂಚೆ ಎಲ್ಲ ತುಂಬ ಇಷ್ಟಪಟ್ಟು ಬಂದು ಮಾತಾಡೋರು, ಲೈಟ್ ಹುಡುಗರಾಗಿರ್ಬೋದು, ಪ್ರೊಡಕ್ಷನ್ ಹುಡುಗರಾಗಿರ್ಬೋದು, ಮೇಕಪ್ ಮ್ಯಾನ್ ಆಗಿರ್ಬೋದು, ಇವರಾಗಿರ್ಬೋದು, ಆರ್ಟಿಸ್ಟ್ಗಳು ಎಲ್ಲರೂ ಅಷ್ಟೇ ಬಂದು ಮಾತಾಡೋರು. ಅದಾದಮೇಲೆ ಅಪ್ಪ ಹೆಂಗೆ ಕಂಟ್ರೋಲಿಗೆ ತೊಗೊಂಬಿಟ್ಟ ಅಂತಂದರೆ, ಯಾರು ಬಂದರೆ ಥರ್ಮಕೋಲ್ ಇಟ್ಕೊಳ್ಳುವಾಗ ಗುಡ್ ಮಾರ್ನಿಂಗ್ ಮೇಡಮ್ ಅಂತೇನಾರ ಅಂದರೆ, ಏನೋ ಅಲ್ಲೇ ಹೊಡಿತಾ ಇದೆ ನಿಂತ್ಕೊಂಡು ಥರ್ಮಕೋಲ್ ಇಟ್ಕೊಂಡು, ನೀನು ನಿಂದೇನು ಕೆಲಸ ಥರ್ಮಕೋಲ್ ಇಟ್ಕೊಳ್ಳೋದು ಅಷ್ಟು ಮಾತ್ರ ಮಾಡೋ, ಅವಳ ಹತ್ರ ಏನು ಮಾತು ನಿಂದು ಅನ್ನೋರು. ಈ ಥರ ಅಂದರೆ ಎವ್ರಿ ಸಿಂಗಲ್ ಡೇ, ಎವ್ರಿ ಸಿಂಗಲ್ ಶಾಟ್ ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮಗೆ ಮಾನಸಿಕವಾಗಿ ಎಷ್ಟು ಕುಗ್ಬೋದು ಹೇಳಿ. ಆಮೇಲೆ ಏನಾದರೂ ಒಂದು ಇನ್ನೇನು ಆ್ಯಕ್ಷನ್ ಅನ್ನೋದಕ್ಕೆ ಕೆಟ್ಟ ಕಮೆಂಟ್ ಮಾಡಿಬಿಡೋದು, ಲಿಟ್ರಲಿ ಮಾಡೋರು. ಆಮೇಲೆ ನಿಮಗಲ್ಲ ಅಂದಿದ್ದು ಅಂದ್ಬಿಡೋರು. ನಾವೇನು ದಡ್ರ, ನಮಗೇನು ಜಗತ್ತು ಗೊತ್ತಿಲ್ವ ಯಾರು ಹೆಂಗೆ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಸಹಿಸ್ಕೊಳ್ಳೋಷ್ಟು ಸಹಿಸ್ಕೊಂಡೆ. ಚಾನಲ್ ತನಕ ಹೇಳಿದೆ, ಚಾನಲ್ಗೆ ಫೋನ್ ಮಾಡಿ ಹೇಳಿದೆ, ನಂಗೆ ಈ ಥರ ಆಗ್ತಿದೆ, ನನ್ನ ಕೈಲಿ ಆಗ್ತಿಲ್ಲ ಅಂತ. ಏನೋ ದೊಡ್ಡದಾಗಿ ಸಂಧಾನ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ರು. ಚಾನಲ್ ಅವರಲ್ಲ, ಚಾನಲ್ ಅವ್ರು ಪ್ರೊಡಕ್ಷನ್ ಅವ್ರಿಗೆ ಫೋನ್ ಮಾಡಿ ಉಗಿದ್ರು, ಈ ಥರ ನನ್ನ ತನಕ ಬಂದಿದೆ, ನಿಮ್ಗೇನು ನೋಡ್ಕೊಳ್ಳೋ ಕಾಮನ್ ಸೆನ್ಸ್ ಇಲ್ವಾ ಅಂತ. ಪ್ರೊಡಕ್ಷನ್ ಅವ್ರೇನೋ ಬಂದು ನಾನು ದೊಡ್ಡದಾಗಿ ಸಂಧಾನ ಮಾಡಿಸ್ತೀನಿ ಅಂತ ಮಾಡಿದ್ರು. ವರ್ಕ್ ಆಗಲಿಲ್ಲ ಅದು. ಯಾಕೆಂದರೆ ದಟ್ ಪರ್ಸನ್ ಅವ್ರ ಮುಂದೆ ನಾಟಕ ಮಾಡಿಬಿಟ್ಟು ಇಲ್ಲ ನಾನು ಮಾಡಲ್ಲ ಹಾಗೆಲ್ಲ ಏನಿಲ್ಲ ಅಂತ ಅಂದ್ಬಿಟ್ಟು ನೆಕ್ಸ್ಟಿಂದ ಸೇಮ್ ಹಾಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಮೆಂಟಲ್ ಪೀಸ್ ಹಾಳು ಮಾಡಿಕೊಂಡು ನಾನು ದುಡಿಬೇಕು ಅನ್ನೋ ಥರ ಏನು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ ನಮ್ಮದು. ನಾನು ಗಿಣಿರಾಮ ಮಾಡುವಾಗ ಐ ವಾಸ್ ದ ಬ್ರೆಡ್ ಅರ್ನರ್ ಆಫ್ ದ ಫ್ಯಾಮಿಲಿ. ನಾನೇ ಬ್ರೆಡ್ ಅರ್ನರು. ನಮ್ಮ ಅಪ್ಪಂಗೆ ಪೆನ್ಷನ್ ಬರುತ್ತೆ ಇಲ್ಲ ಅಂತಲ್ಲ, ಬಟ್ ಒಂದು ಮನೆ ನಡೆಸೋಷ್ಟು ಪೆನ್ಷನ್ ಬರಲ್ಲ. ಗೌರ್ಮೆಂಟ್ ಕೆಲಸ ನಿನಗೆ ಗೊತ್ತಿರತ್ತಲ್ವ, ಅದು ನಮ್ಮಪ್ಪ VRS ತೊಗೊಂಡು ಎಷ್ಟೋ ವರ್ಷಗಳಾಗೋಗ್ಬಿಟ್ಟಿದೆ. ಆವಾಗಿನ ಪೆನ್ಷನ್ ಇವಾಗ ಲೆಕ್ಕಕ್ಕೆ ಹಾಕೊಂಡ್ರೆ ಇಟ್ ಇಸ್ ನಥಿಂಗ್. ಆ ಥರ ಇದ್ದು ನಾನು ಐ ಆಮ್ ದ ಸೋಲ್ ಬ್ರೆಡ್ ಅರ್ನರ್ ಆಫ್ ದ ಫ್ಯಾಮಿಲಿ. ನಮ್ಮ ಅಕ್ಕನ ಹೆಲ್ಪ್ ಮಾಡ್ತಿದ್ಲು, ಬಟ್ ಮೆಜಾರಿಟಿ ಆಫ್ ದ ರೆಸ್ಪಾನ್ಸಿಬಿಲಿಟೀಸ್ ನಾನು ಹಾಕ್ಕೊಂಡಿದ್ದೆ ತಲೆ ಮೇಲೆ. ನನಗೆ ಈ ಥರ ಇದ್ರೂ ನನಗೆ ಮೆಂಟಲಿ ತುಂಬ ಕುಗ್ಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟೆ ನಾನು. ಐ ಯೂಸ್ ಟು ಕ್ರೈ ಎವ್ರಿ ಡೇ. ಸೆಟ್ಟಿಗೆ ಹೋಗಬೇಕಂದ್ರೆ ಇಷ್ಟ ಆಗ್ತಾ ಇರಲಿಲ್ಲ ನನಗೆ. ಬೆಳಿಗ್ಗೆ ಎದ್ಬಿಟ್ಟು ಶೂಟಿಂಗ್ ಇದೆ ಅಂತ ಎದ್ದಿದ ತಕ್ಷಣ ಹತ್ಬಿಡ್ತಾ ಇದ್ದೆ ಶೂಟಿಂಗಿಗೆ ಹೋಗ್ಬೇಕಾ ನಾನು. ಒಳ್ಳೆ ಈ ಮಕ್ಕಳು ಸ್ಕೂಲಿಗೆ ಹೋಗೋಕೆ ಮುಂಚೆ ಅಳ್ತಾರಲ್ಲ ಆ ಥರ ಹತ್ಬಿಡ್ತಾ ಇದ್ದೆ, ನಂಗೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ಮೆಜಾರಿಟಿ ಆಫ್ ದ ಥಿಂಗ್ಸ್ ನನ್ನ ಅಪ್ಪ ಅಮ್ಮಂಗೆ ಹೇಳ್ತಿರ್ಲಿಲ್ಲ. ಯಾಕೆ ಪಾಪ ಅವ್ರಿಗೆ ಯಾಕೆ ಸುಮ್ಮನೆ ಇದು ಮಾಡೋದು. ಆಮೇಲೆ ನಾನು ಇಷ್ಟಪಟ್ಟು ಬಂದಂಥ ಫೀಲ್ಡ್ ಇದು. ಓಕೆ, ನನ್ನ ಮಗಳು ಇಷ್ಟೊಂದು ಕಷ್ಟಪಡ್ತಿದ್ದಾಳಲ್ಲ ಅಂತ ಅವ್ರಿಗೆ ಅನ್ನಿಸ್ಬಾರ್ದು ಅಂತ ನಾನು ಹೇಳ್ತಿರ್ಲಿಲ್ಲ. ಆ್ಯಂಡ್ ನನ್ನ ಫ್ರೆಂಡ್ ಹರ್ಷಿತಾ ಅಂತ ಅವಳು, ಆಮೇಲೆ ನನ್ನ ಹಸ್ಬೆಂಡ್ಸು ದೆನ್ ಬಾಯ್ ಫ್ರೆಂಡ್ ಎಲ್ಲ ತುಂಬ ಅವ್ರ ಮೇಲೆ ಸಿಟ್ಟು, ಏನೇನು ಶೂಟಿಂಗಲ್ಲಿ ಏನು ನಡೀತಿತ್ತು ಎಲ್ಲ ತಂದು ಇವ್ರಿಬ್ರ ಮೇಲೆ ಹಾಕ್ಬಿಡ್ತಾ ಇದ್ದೆ. ಯಾಕೆಂದರೆ ಅವ್ರ ಹತ್ರ ಏನು ಮಾತಾಡಿ ಏನು ಬಂತು ಪ್ರಯೋಜನ. ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ಅಲ್ವಾ ಸರ್, ಇಟ್ ಡಸಂಟ್ ಚೇಂಜ್ ದಟ್ ವೇ. ಸೊ ನಾನು ಅಲ್ಲಿ ಫ್ರಸ್ಟ್ರೇಷನ್ ಹಾಕ್ತಿರ್ಲಿಲ್ಲ, ಬಟ್ ಅಲ್ಲೂ ಹಾಕ್ತಿದ್ದೆ ನನ್ನ ಕೋಸ್ಟಾರ್ ಮೇಲೆ, ರಿತ್ವಿಕ್ ಮೇಲೆ. ಗಿಣಿರಾಮ ಹೀರೋ ಇದ್ರಲ್ಲ ಅವ್ರ ಮೇಲೆಲ್ಲ ರೇಗಾಡ್ಬಿಡ್ತಾ ಇದ್ದೆ ನಾನು. ಪಾಪ ಅವ್ರು ಸುಮ್ಮನೆ ಇರ್ತಿದ್ರು, ಫ್ರೆಂಡು ಅಂತ ಅಂದ್ಬಿಟ್ಟು ಹೋಗ್ಲಿ ಬಿಡುಗರು ಏನೋ ಮಾತಾಡ್ತಾಳೆ ಫ್ರಸ್ಟ್ರೇಷನಲ್ಲಿ ಏನು ಸುಮ್ಮನೆ ಇರ್ತಿದ್ರು ಅವರು. ಸರಿಗ ಅವ್ರಿಗೆಲ್ಲ ಬೈದ್ಬಿಡ್ತಾ ಇದ್ದೆ ನಾನು. ಅಲ್ಲೇನೋ ಆಯಿತು ಅಂದಿದ ತಕ್ಷಣ ನೀವು ಸುಮ್ಮನೆ ಕಡಲೆಪುರಿ ತಿಂತೀರಿ ಕೂತ್ಕೊಂಡವ್ರು ಆ ಥರ ಎಲ್ಲ ಅಂದರೆ ಅಂತೆಲ್ಲ ಅಂದ್ಬಿಡ್ತಾ ಇದ್ದೆ ನಾನು ಇಲ್ಲಿ ಡೈರೆಕ್ಟಾಗಿ. ದ ಥಿಂಗ್ ಅಬೌಟ್ ದಿಸ್ ಇಂಡಸ್ಟ್ರಿ ಈಸ್, ನಮಗೆ ನಾವು ಸ್ಟ್ಯಾಂಡಪ್ ಮಾಡ್ಕೊಳ್ತೀವಿ, ನಮಗೆ ನಾವು ಇಟ್ಸ್ ಲೈಕ್ ಐ ವಿಲ್ ಹ್ಯಾವ್ ಟು ಸ್ಟ್ಯಾಂಡ್ ಅಪ್ ಫಾರ್ ಮೈ ಸೆಲ್ಫ್ ಅಂತ ನಮಗೆ ನಾವು ನಿಂತ್ಕೊಳ್ತೀವಿ. ನಮಗೆ ನಾವು ನಿಂತ್ಕೊಳ್ಳೋದ್ರ ಜೊತೆಗೆ ಇಲ್ಲ ನೀವು ಮಾಡ್ತಿರೋ ತಪ್ಪು ಅಂತ ಅಕ್ಕಪಕ್ಕದಲ್ಲಿರೋರು ಒಬ್ಬರು ಒಂದು ಮಾತಾಡಲ್ಲ ಸರ್, ರಕ್ಷಣೆ ಬರೋದೇ ಇಲ್ಲ, ಯಾರೂ ಮಾತಾಡಲ್ಲ.
ನನಗೆ ಯಾಕೆ ಬೇಕು? ನನಗೆ ದುಡ್ಡು ಬರ್ತಾಯಿದೆ, ನನ್ನ ಹತ್ರ ಅವ್ರು ಚೆನ್ನಾಗಿದ್ದಾರೆ, ನಾನು ಯಾಕೆ ಅವ್ರ ಹತ್ರ ಮಾತಾಡಲಿ? ನನಗೇನಾಗಬೇಕಾಗಿಲ್ಲ. ಅವರಿಬ್ರದ್ದು ಏನೋ ನಡ್ಕೋತಾ ಇದ್ದಾರೆ, ಅವರಿಬ್ರದ್ದು ನಡ್ಕೊಳ್ಳಿ. ಮಜಾ ತೊಗೊಳ್ತಾರೆ, ಗಾಸಿಪ್ ಮಾಡ್ತಾರೆ, ಇಲ್ಲದೆ ಇರೋದನ್ನು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಸೇರಿಸಿ ಹೇಳ್ತಾರೆ ಬೇಕಿದ್ರೆ. ಬಟ್ ದಟ್ ಈಸ್ ಹೌ ಇಟ್ ವಾಸ್. ನಾನು ಐ ಆಮ್ ಡನ್ ಅಂತ ಅಂದ್ಬಿಟ್ಟು, ನಂಗೆ ಸಾಕು ಅಂತ ಅಂದ್ಬಿಟ್ಟು ಡೈರೆಕ್ಟ್ ಚಾನಲ್ ಅವ್ರಿಗೆ ಹೇಳಿದೆ, ಇಲ್ಲ ನಾನು ಬಿಡ್ತಿದ್ದೀನಿ ಸರ್, ನನ್ನ ಕೈಲಾಗಲ್ಲ ಅಂತ. ಫಸ್ಟು ಇಲ್ಲ 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 ಅಂತ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿ 6 ತಿಂಗಳು ಪುಷ್ ಮಾಡಿದ್ರು, 6 ಮಂತ್ಸ್ ಪುಷ್ ಮಾಡಿದ್ರು. ನನಗೆ ಇವ್ರು ಏನು ನಾನು ಹೇಳ್ತಿರೋದನ್ನು ಸೀರಿಯಸ್ ಆಗಿ ತೊಗೋತಾ ಇಲ್ಲ, ಇವರು ದೇ ಆರ್ ನಾಟ್ ಗಿವಿಂಗ್ ದಟ್ ರೆಸ್ಪೆಕ್ಟ್ ಟು ಮೀ ಅಂತ. ಆಮೇಲೆ ಒಂದಿನ ಸೀರಿಯಸ್ ಆಗಿ ಹೇಳಿದೆ, ಇಲ್ಲ ಸರ್ ನಾನು ಸೀರಿಯಸ್ ಆಗೇ ಹೇಳ್ತಿರೋದು ಅವತ್ತಿಂದ ನಾನು ಬಿಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ಇಫ್ ಯು ಆರ್ ನಾಟ್ ಟೇಕಿಂಗ್ ಮೀ ಸೀರಿಯಸ್ಲಿ, ನಾನು ನಾಳೆಯಿಂದ ಶೂಟಿಂಗಿಗೆ ಬರಲ್ಲ, ಆಗಲ್ಲ ನನ್ನ ಕೈಯಲ್ಲಿ ಬರೋಕ್ಕೆ, ನಾನು ಬರೋದೇ ಇಲ್ಲ ಶೂಟಿಂಗಿಗೆ ಬೇಕಿದ್ರೆ ಅಂದೆ. ಆವಾಗ ಪ್ರೊಡಕ್ಷನ್ ಅವ್ರನ್ನೆಲ್ಲ ಕರೆಸಿ ಮಾತಾಡಿ ಆಫರ್ ಒಂಥರ ಏನೋ, ನೋಡಮ್ಮ ನೀನು ಬಿಟ್ಟರೆ ಸೀರಿಯಲ್ ಮುಗಿಯುತ್ತೆ ಅಂತ. ನಾನು ಏನು ಮಾಡೋಕ್ಕಾಗಲ್ಲ ಸರ್, ನನ್ನ ಕುತ್ತಿಗೆ ಬರ್ತಾ ಇದೆ, ನನ್ನ ಕುತ್ತಿಗೆ ಮೇಲೆ ಹಾಕಿದ್ದು, ಇವಾಗ್ಲೂ ಅದು ನನ್ನ ಕುತ್ತಿಗೆ ಮೇಲೆ ಇರೋದು, ನೀನು ಬಿಟ್ಟಿದ್ದಕ್ಕೆ ಸೀರಿಯಲ್ ಮುಗ್ದಿದೆ ಅಂತ. ಆಯಿತಾ? ಸೊ ಅವ್ರು ಹೇಳಿದ್ರು, ನೀನು ಇವಾಗ ಬಿಡ್ತೀನಿ ಅಂದ ತಕ್ಷಣ ಬಿಟ್ಬಿಡೋಕ್ಕಾಗಲ್ಲ, ನೀನು 6 ಮಂತ್ಸ್ ಟೈಮ್ ಕೊಡ್ಬೇಕು ನನಗೆ ಅಂದರು. ಸೊ ದಿಸ್ ಹ್ಯಾಪೆಂಡ್ ಇನ್ 2023 ಡಿಸೆಂಬರ್. 2024 ಜೂನ್ ತನಕ ನಾನು ಅವ್ರಿಗೆ ಟೈಮ್ ಕೊಟ್ಟೆ. ಅಗ್ರಿಮೆಂಟ್ ಇತ್ತಾ? ಅಗ್ರಿಮೆಂಟ್ ಎಲ್ಲ ಏನಿರಲಿಲ್ಲ, ಅಂದರೆ ಮಾಡ್ತಾರೆ ಸರ್ ಅಗ್ರಿಮೆಂಟು, ಬಟ್ ನೀವು ಅಗ್ರಿಮೆಂಟ್ ಓದ್ಬಿಟ್ರೆ ಏನು ಇವ್ರು ಹಿಂಗೆ ಲೂಸ್ಗಳ ಥರ ಮಾಡಿಸಿದ್ದಾರೆ ಅಂತ. ದೆರ್ ಇಸ್ ನಥಿಂಗ್ ಫಾರ್ ಆರ್ಟಿಸ್ಟ್, ಇಟ್ ಈಸ್ ಓನ್ಲಿ ಫಾರ್ ದ ಪ್ರೊಡಕ್ಷನ್ ಆ್ಯಂಡ್ ಓನ್ಲಿ ಫಾರ್ ದ ಚಾನೆಲ್. ಆರ್ಟಿಸ್ಟ್ ಯಾವ ಲೆವೆಲಿಗೆ ಅಗೇನ್ಸ್ಟ್ ದ ಆರ್ಟಿಸ್ಟ್ ಅಂದರೆ, ಅಕಸ್ಮಾತ್ ನೀವು ಇವತ್ತು ಬರ್ತಿಲ್ಲ ಅಂತ ಅಂದ್ಬಿಟ್ಟು ಹುಷಾರಿಲ್ಲ ಅಂತ ಬೆಳಿಗ್ಗೆ ಫೋನ್ ಮಾಡಿ ಹೇಳಿದ್ರು, ಅವತ್ತಿನ ದಿನದ ಪ್ರೊಡಕ್ಷನ್ ದುಡ್ಡು ಫುಲ್ ನೀವೇ ಕೊಡಬೇಕು ಅನ್ನೋ ಥರ ಎಲ್ಲ ನಾರ್ಮ್ಸ್ ಇದೆ ಇದರಲ್ಲಿ. ಹುಷಾರಿಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ ಇವಾಗ ಒಬ್ಬ ಪರ್ಸನ್ನು ಅಲ್ವಾ? ಆ ಲೆವೆಲ್ಗೆಲ್ಲ ಇದೆ. ನಾನು ಡೈರೆಕ್ಟಾಗಿ ಅವ್ರು ಅಗ್ರಿಮೆಂಟ್ ಅಂತ ಅಂದರು ಒಂದ್ಸತಿ. ನೀವು ಅಗ್ರಿಮೆಂಟ್ ಅಂತೀರ ಅಂದರೆ ಕೋರ್ಟ್ಗೆ ಬನ್ನಿ ಸರ್, ಪರವಾಗಿಲ್ಲ, ದೆರ್ ಇಸ್ ನಥಿಂಗ್ ಫಾರ್ ದಿ ಇದು. ನಾವು ಹೇಳ್ಬೋದಲ್ಲ ಬೇಕಿದ್ರೆ ಡೈರೆಕ್ಟಾಗಿ, ದೇ ಫೋರ್ಸ್ಡ್ ಮೀ ಟು ಸೈನ್ ದಿಸ್ ಅಂತ ಅಂದ್ಬಿಟ್ಟು. ಯಾರ ಹತ್ರನೂ ಪ್ರೂಫ್ ಇಲ್ಲ ಏನಕ್ಕೆ ಸೈನ್ ಮಾಡಿಸ್ಕೊಂಡ್ರು ಅಂತ ಅಂದ್ಬಿಟ್ಟು. ಆ್ಯಂಡ್ ಅವ್ರ ಅಗ್ರಿಮೆಂಟ್ ರಿನ್ಯೂವಲ್ಗೆ ನಮ್ಮ ಹತ್ರ ಬರಲ್ಲ. ಎನಿ ಅಗ್ರಿಮೆಂಟ್ 1 ವರ್ಷದ ಮೇಲೆ ರಿನ್ಯೂವಲ್ ಬೇಕಾಗ್ಬೋದು ಅನ್ನೋ ಥರ ಇರುತ್ತಲ್ವ. ಇವ್ರು ರಿನ್ಯೂವಲ್ಗೂ ನಮ್ಮನ್ನೇನು ಕೇಳಲಿಲ್ಲ, ಏನೂ ಮಾಡಲಿಲ್ಲ. ಆ್ಯಂಡ್ ನಾನು 1000 ಸತಿ ಕೇಳಿದ್ದೀನಿ ಪ್ರೊಡಕ್ಷನ್ ಹೌಸ್ ಹತ್ರ, ಚಾನಲ್ ಅವ್ರ ಹತ್ರ, ನನಗೆ ಅಗ್ರಿಮೆಂಟ್ ಕೊಡಿ ಕೈಗೆ ಅಂತ ಅಂದ್ಬಿಟ್ಟು. ಒಂದಿನೂ ಕೊಟ್ಟಿಲ್ಲ ಅಗ್ರಿಮೆಂಟ್ ನನ್ನ ಕೈಗೆ. ನಾನು ಅದು ಏನಾಗುತ್ತೆ ಆಗಲಿ ನೋಡೇ ಬಿಡೋಣ, ಆಗೋದೇ ಇಲ್ಲ ಸರ್ ನಾನು ಬಿಡ್ತೀನಿ ಅಂತ ಅಂದೆ. ಹಿಂಗೆ ಸಡನ್ನಾಗಿ ಆಗಲ್ಲ ಅಮ್ಮ, ನೀನು 6 ಮಂತ್ಸ್ ಟೈಮ್ ಕೊಡಬೇಕು ಅಂದರು. ಓಕೆ ಕೊಡ್ತೀನಿ, ಜೂನ್ ತನಕ ನಾನು ಟೈಮ್ ಕೊಡ್ತೀನಿ, ನೀವು ಹೇಳ್ದಂಗೆ ಮಾಡ್ತೀನಿ ನಾನು ಶೂಟಿಂಗು. ಅದಾದಮೇಲೆ ನಾನು ಒಂದು ದಿನವೂ ಬರಲ್ಲ ಸರ್ ಅಂತ ಅಂದೆ. ಸರಿ ಆಯಿತು ಅಂದರು. ಫ್ರಮ್ ದೆನ್ ಪ್ರೊಡಕ್ಷನ್ ಹೌಸಿಂದ ನನಗಿನ್ನೂ ಕಾಟ ಸ್ಟಾರ್ಟ್ ಆಗೋಯ್ತು. 7ರಿಂದ ಸೀರಿಯಲ್ ಮುಗಿತಾ ಇದೆ. ಯಾಕಂದರೆ ಆ ಸೀರಿಯಲ್ ನಡೆಯೋಷ್ಟು ದಿನ ದುಡ್ಡು ಬರುತ್ತೆ. ಹೌದು, ಈಗ ನೀವು ಬಿಟ್ಟರೆ ನಿಲ್ಲುತ್ತೆ, ದುಡ್ಡು ನಿಲ್ಲುತ್ತೆ. ದುಡ್ಡಿರಲ್ಲ ಅವರಿಗೆ ಅಂತ ಸರ್. 2.25 ವರ್ಷ ಹತ್ರ. ಗಿಣಿರಾಮ ಹೊರಡೋದು. ಗಿಣಿರಾಮ 7-8 ಎಪಿಸೋಡ್ಸ್ ಬಂತು. ಸೊ ನೀವೇ ಯೋಚನೆ ಮಾಡಿ, 2.25 ವರ್ಷ ಹತ್ರ. ನಂತರ 3 ವರ್ಷ ನಮಗೆ ಬರ್ತಾ ಇದ್ದಿದ್ದು ದುಡ್ಡು, ನಾನು ಓಪನಾಗಿ ಹೇಳ್ತೀನಿ ಇವತ್ತು, ನನಗೆ ಕೈ ಕೊಡ್ತಾ ಇದ್ದಿದ್ದವರು ಯೂಶ್ವಲಿ ನಮ್ಮ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ನಡೆಯೋದು, ಹೀರೋಗೆ ಬೇರೆ ರೇಟು ದಿನಕ್ಕೆ, ಅಂದರೆ ಇನ್ ದ ಸೆನ್ಸ್ ಬೇರೆ ಸ್ಯಾಲರಿ, ಇದು ಲೀಡ್ಸ್ಗೆ ಬೇರೆ, ಹೀರೋಯಿನ್ಗೆ ಬೇರೆದಿರುತ್ತೆ. ನನಗೆ ಕೈಗೆ ಬರ್ತಾ ಇದ್ದಿದ್ದು ಪರ್ ಡೇಗೆ 3600 ರೂಪೀಸ್ ಅಷ್ಟೇ. ನಾನು ಓಪನಾಗಿ ಹೇಳ್ತಾ ಇದ್ದೀನಿ ಇವತ್ತು. 15,000 20,000 ಪರ್ ಡೇ ಸೀರಿಯಲ್ ಏನೂ ಇಲ್ಲ ಸರ್. 4000 ಒಪ್ಕೊಂಡ್ರು, 400 ರೂಪೀಸ್ TDS ಕಟ್ ಆಗುತ್ತೆ. ಸೊ ಪರ್ ಡೇ 3600 ರೂಪೀಸ್ ಲೆಕ್ಕ. ಅದರ ಮೇಲೆ ದೇರ್ ಎಕ್ಸ್ಪೆಕ್ಟೇಷನ್ ತಿಂಗಳ ಹೊಸ ಸೀರೆಗಳು ತೊಗೋಬೇಕು, ರಿಪೀಟ್ ಮಾಡೋಂಗಿಲ್ಲ, ಮೇಕಪ್ ಹಾಗೆ ಮಾಡ್ಕೋಬೇಕು, ಹೀಗೆ ಮಾಡ್ಕೋಬೇಕು. ಥ್ಯಾಂಕ್ ಗಾಡ್ ನನ್ನ ಡೈರೆಕ್ಟರ್ ಸರ್ ಪ್ರೀತಮ್ ಸರ್ ಅಂತ, ಅವರು ನನಗೆ ಜಾಸ್ತಿ ಮೇಕಪ್ ಹಾಕಿಸ್ತಿರ್ಲಿಲ್ಲ. ತುಂಬ ಮಿನಿಮಲ್ ಮೇಕಪ್ ಮಾಡಿಸ್ತಿದ್ರು ನನಗೆ. ಸಿಕ್ಕಾಪಟ್ಟೆ ಮಿನಿಮಲ್ಲು, ಅಂದರೆ ರಿಯಲಾಗಿ ನಾನು ಆಲ್ಮೋಸ್ಟ್ ಹಿಂಗೆ ಕಾಣಿಸ್ತಿದ್ದೆ ಟಿ ವಿಲಿ, ಅಷ್ಟು ಮಿನಿಮಲ್ ಮಾಡಿಸ್ತಿದ್ರು ನನಗೆ. ಅದೊಂದು ಅಡ್ವಾಂಟೇಜ್ ಆಯಿತು. ಸೊ ಐ ಯೂಸ್ ಟು ಸ್ಪೆಂಡ್ ಲೆಸ್ ಆನ್ ಮೇಕಪ್. ಬಟ್ ಎವ್ರಿ ಮಂತ್ ಸೀರೆಗಳು ತೊಗೋಬೇಕು, ರಿಪೀಟ್ ಹಾಕಿದ್ರೆ ಚಾನಲಿಂದ ಕಾಲು, ಆಯಿತಾ? ಎಟ್ ದ ಸೇಮ್ ಟೈಮ್ ಹೀರೋಗೆ ನನಗಿಂತ ಅವ್ರದ್ರಲ್ಲಿ ನಂಗೆ 50% ಬರ್ತಾ ಇರಲಿಲ್ಲ ಪೇಮೆಂಟು, ಆಯಿತಾ? ಆ್ಯಂಡ್ ಮೆನಿ ಅದರ್ ಆರ್ಟಿಸ್ಟ್ಸ್ ಆಲ್ಸೋ ಇನ್ಕ್ಲೂಡೆಡ್. ಹೀರೋ ಒಬ್ಬರೇ ಅಂತ ಅನ್ನೋಲ್ಲ, ಎಷ್ಟೊಂದು ಅವ್ರಿಗೆ ಬೇಕಾದವ್ರಿಗೆ ಅವ್ರು ಜಾಸ್ತಿ ಕೊಟ್ಕೊಳ್ತಾರೆ ಬೇಸಿಕಲಿ. ಆ ಥರ ಏನಾರು ಇದನ್ನು ಹೇಳಿದ್ರೆ ನೀನು ಮಾತಾಡಬೇಕಾಗಿತ್ತು ಫಸ್ಟು ಅಂತ, ಮಾತಾಡೋಕ್ಕೆ ಬಿಡಲ್ಲ ಸರ್ ಪೇಮೆಂಟ್ ವಿಷಯ, ನಾನು ಇಷ್ಟೇ ಕೊಡೋದು ಅದು ಇದು ಅಂತಲೇ ಸ್ಟಾರ್ಟ್ ಮಾಡ್ತಾರೆ. ಸೊ ಹೀರೋಗೆ ಬರ್ತಾ ಇದ್ದಿದ್ರಲ್ಲಿ
ಅರ್ಧ ಪೇಮೆಂಟು ಬರ್ತಾ ಇರಲಿಲ್ಲ ನನಗೆ. ಆದರೆ ನಾನು ರಿತ್ವಿಕಿಗೆ ಡೈರೆಕ್ಟಾಗಿ ಅಂತ ಇದ್ದೆ, ನೀವು ಬಿಡಿ, ನೀವು ಉಳಿಸ್ಬಿಟ್ರಿ. ಡೇ 1 ತೊಗೊಂಡಿದ್ದು ಜುಬ್ಬ ಪೈಜಾಮ ಎಂಟು ತನಕ ಯೂಸ್ ಮಾಡಿದರೆ 25 ತೊಗೊಂಡು ನಾನು ಎವ್ರಿ ಮಂತ್ 3ರಿಂದ 4 ಸೀರೆ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೆ, ಹೊಸದು. ಅದ್ರ ಮೇಲೆ ಬ್ಲೌಸ್ ಸ್ಟಿಚಿಂಗು ಅದು ಇದು ಅಂತ ಒಂದು ರಾಶಿ ಖರ್ಚು ಮಾಡ್ತಾಯಿದ್ದೆ. ಆಬ್ವಿಯಸ್ಲಿ ಏನು ಉಳಿಯತ್ತೆ ನನಗೆ ಅಂತ ಅಂದ್ಬಿಟ್ಟು ಈ ಥರ ಇದ್ದು ನಿನ್ನಿಂದ ನನ್ನ ಸೀರಿಯಲ್ ಮುಗೀತು, ನಿನ್ನಿಂದ ನನಗೆ ದುಡ್ಡು ಲಾಸ್ ಆಯಿತು ಅಂತಾರೆ. ಎಂಡ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಅಂತ ಇದೆ, ಗೊತ್ತಿರತ್ತಲ್ವ ನಿಮಗೆ, KTV ಪ್ರೊಡ್ಯೂಸರ್ಸ್. ಹಾಂ, ಅಲ್ಲಿ ಬ್ಯಾನ್ ಮಾಡಿದ್ದಾರೆ ನನ್ನ. ಇವಳಿಂದ ನನ್ನ ಸೀರಿಯಲ್ ಮುಗೀತು, ಇವಳಿಂದ ನೀನು ಅಂದರೆ ಶೀ ಈಸ್ ದ ರೀಸನ್ ನನಗೆ ಲಾಸ್ ಆಗಿದ್ದು. ನಾನು ದುಡ್ಡು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಕಳ್ಕೊಂಡ್ರಂತೆ ಅವರು. ಸೊ ಅವಳನ್ನು ಯೂಸ್ ಮಾಡೋಂಗಿಲ್ಲ, ಯಾವ ಸೀರಿಯಲಲ್ಲೂ ತೊಗೊಳ್ಳೋ ಹಾಗಿಲ್ಲ, ಯಾವುದೇ ಕಾರಣಕ್ಕೂ ತಗೋಕೂಡ್ದು ಅವಳನ್ನು ಅಂತ ರೂಲ್ಸ್ ಮಾಡಿದ್ದಾರೆ. ಹೌದು, ಬಟ್ ಎನಿವೇಸ್ ನಾನು ಮಾಡಲ್ಲ ಅಂತ ಡಿಸೈಡ್ ಆಗಿಬಿಟ್ಟಿದ್ದೆ ಬಿಡಿ. ಸ್ಟಾರ್ಟಿಂಗ್ ತೆಲುಗು ಇಂಡಸ್ಟ್ರಿಯಿಂದ ಎಲ್ಲ ಕಾಲ್ ಬಂದಿತ್ತು ನನಗೆ, ತೆಲುಗು ಸೀರಿಯಲ್ಗೆ. ಅವ್ರು ಹೇಳ್ತಿದ್ದಾರೆ, మేడం మీకు మీ వీళ్ళు ప్రొడక్షన్ హౌస్ని అడిగాము ఒకసారి ఎలా ఉంది పిల్ల అని. వాళ్ళు కిరీక్ అని చెప్పారు. మేడం ఏం కిరీక్ చేశారు మీరు? ಹಾಫ್లో ವಿಡ್ಚೆ ಅಂದರೆ ಹಾಫಲ್ಲಿ ಬಿಟ್ಬಿಟ್ಟು ಹೊಟ್ಟೋದ್ರಂತೆ ನೀವು ಅಂತ. ನಾನು ಅಂದೆ 780 ఎపిసోడ్స్ ಹಾಫಲ್ಲಿ ಬಿಟ್ಟು ಹೋಗೋದಾ ಅಂತ ಕೇಳಿದೆ. 780 ఎపిసోడ్స్ చేశారా మేడం మీరు ಅಂತಂದರು. అవును సార్, ಅದೆಲ್ಲ ಹಾಫ్ అవుతుంది మేడం అంದರು ಅವರು. ಅವರೇ అంದರು ಅದನ್ನು. తెలీదు సార్, నీకు కావాలంటే మీరు అడుక్కోండి, మీరు వాళ్ళ మాట విని నన్ను తీసుకోవద్దు అదంతా అంటే దట్స్ ఓకే, నేను చేయను సీరియల్ ಅಂತ ಅಂದ್ಬಿಟ್ಟೆ. ಆಮೇಲೆ ನನ್ನ ಹಸ್ಬೆಂಡ್ ಅಂದರು, ಲೈಕ್ ಸೀರಿಯಸ್ಲಿ ಆಫ್ಟರ್ ಯು ಹ್ಯಾವ್ ಗಾನ್ ಥ್ರೂ ಆಲ್ ದೀಸ್ ಥಿಂಗ್ಸ್ ನೀನು ಮತ್ತೆ ಹೋಗಬೇಕಾ ನೆಗೆಟಿವಿಟಿಗೆ? ಯೋಚನೆ ಮಾಡಿ, ನೀನು ಅಷ್ಟು ನೆಗೆಟಿವಿಟಿ ಬೇಕಾ ನಿನಗೆ ಅಂತ. ನನಗೆ ಆವಾಗ ಅನಿಸ್ತು, ಪರವಾಗಿಲ್ಲ, ಖಾಲಿ ಕೂರ್ತೀನಿ ಒಂದು ಸ್ವಲ್ಪ ದಿನ, ಬೇರೆ ಕೆಲಸಗಳ ಮೇಲೆ ನಿಗಾ ಕೊಡೋಣ. ಇಷ್ಟು ವರ್ಷ ನಾನು ಕಳ್ಕೊಂಡಿದ್ದು ಫ್ಯಾಮಿಲಿ ಟೈಮ್, ಇಷ್ಟು ವರ್ಷ ನಾನು ಕಳ್ಕೊಂಡಿದ್ದು ಪರ್ಸ್ನಲ್ ಟೈಮ್ನ ಇವಾಗ ನಾನು ಯೂಸ್ ಮಾಡ್ಕೊಳ್ಳೋಣ, ಬೇಡ ನಾನು ಸೀರಿಯಲ್ ಮಾಡಲ್ಲ ಅಂತ ಡಿಸೈಡ್ ಮಾಡಿಬಿಟ್ಟೆ ಸರ್. ನಾನು ಆವಾಗಲೇ ಡಿಸೈಡ್ ಮಾಡಿಬಿಟ್ಟೆ. ಸೀರಿಯಲ್ ಮುಗ್ದಿದ್ದು ಮೇನಲ್ಲೇ ಮುಗಿಸ್ಬಿಟ್ರು ನಂದು. ಅವಳು ಜಾಸ್ತಿ ಇಡಬೇಡಿ ಅಂತ ಮೇನಲ್ಲೇ ಮುಗಿಸ್ಬಿಟ್ರು ನಂದು. ಜೂನಲ್ಲಿ ಒಂದು ಸೀರಿಯಲ್ ಆಫರ್ ಬಂತು. ನಾನು ಅವಾಗಷ್ಟೇ ಆ ಟ್ರಾಮಾಯಿಂದ ಇನ್ನೂ ತಲೆಯಿಂದನೂ ಆ ಟ್ರಾಮಾ ಇಳಿದಿಲ್ಲ ಕೆಳಗೆ. ಅಷ್ಟು ಬೇಗ ಇನ್ನೊಂದು ಸೀರಿಯಲ್ ಹೆಂಗೆ ಮಾಡಲಿ ನಾನು? ಇಲ್ಲ ಸರ್, ನಾನು ಮಾಡಲ್ಲ ಅಂತ ಅಂದೆ. ದಟ್ ಈಸ್ ದ ಲಾಸ್ಟ್ ಡೇ ಐ ಡಿಸೈಡೆಡ್, ಬೇಡ ನಾನು ಇನ್ನು ಸೀರಿಯಲ್ ಮಾಡಲ್ಲ ಅಂತ. 2024 ಮೇ ಜೂನ್ ಆ್ಯಕ್ಚುಲಿ ಡಿಸೈಡ್ ಮಾಡಿದೆ, ಇಲ್ಲ ಬೇಡ ನಾನು ಇನ್ನು ಸೀರಿಯಲ್ ಮಾಡಲ್ಲ ಅಂತ. ಸೊ ಅವಾಗಿಂದ ಸಿಂಗಿಂಗ್, ಪರ್ಸ್ನಲ್ ಲೈಫ್, ಹಸ್ಬೆಂಡ್, ಆರಾಮಾಗಿದ್ದೀನಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.